ನಮಸ್ಕಾರ. ನಾನು ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ, ಕನ್ನಡ ಭಾರತೀಯರು ಸಂಘಟನೆಯಿಂದ ಅದರ ಸಂಚಾಲಕ, ಕನ್ನಡ ಇಂಡಿಯನ್ಸ್ ಸಂಚಾಲಕ. ಇವತ್ತು ಏನು ಸಮಾವೇಶ ನಡೀತಾ ಇದೆ, ತುಂಬ ಒಳ್ಳೆಯದು. ದಕ್ಷಿಣ ಭಾರತ ಸಮಾಜವಾದಿಗಳ ಸಮಾವೇಶ ನಡೀತಾ ಇದೆ. ಈಗ ನಮಗೆ ಇಡೀ ಭಾರತದಲ್ಲಿ ತುಂಬ ತುಂಬ ಅಪಾಯಕಾರಿ ನಡತೆ ನಡೀತಾ ಇದೆ. ನಮ್ಮ ರಾಜ್ಯಗಳಿಂದ ಇದು ನಮ್ಮ ಒಕ್ಕೂಟ ಆಗಿರೋದು. ಭಾರತ ಒಂದು ಒಕ್ಕೂಟ, ರಾಜ್ಯಗಳ ಒಕ್ಕೂಟ. ಎಲ್ಲ ಭಾರತದ ಏಳಿಗೆ ಅಂದರೆ ಎಲ್ಲ ರಾಜ್ಯಗಳ ಏಳಿಗೆ, ಎಲ್ಲ ರಾಜ್ಯದ ಎಲ್ಲ ಜನರ ಏಳಿಗೆ. ಆಮೇಲೆ ಅದಕ್ಕೆ ಎಲ್ಲರೂ ಪ್ರಜೆಗಳು ಅವ್ರು ಎಲ್ಲೇ ಇರಲಿ, ಯಾವುದೇ ರಾಜ್ಯದಲ್ಲಿರಲಿ, ಅವ್ರ ಪ್ರಜೆಗಳು ಎಲ್ಲರೂ ಅವ್ರ ಏಳಿಗೆಗೆ ಶ್ರಮ ಪಡಬೇಕು. ಅವ್ರಿಗೆ ನ್ಯಾಯಯುತವಾದ ನಾವು ವ್ಯವಸ್ಥೆಗಳನ್ನು ಮಾಡಬೇಕು. ಅದರಿಂದ ಎಲ್ಲರೂ ಮುಂದೆ ಬರಬೇಕು. ಹಾಗಾಗಿ ದೇಶ ಮುಂದೆ ಬರಬೇಕು. ಈಗ ಇವರು ಅಂದರೆ ಇದು ನಮ್ಮ ಪ್ರಜಾಪ್ರಭುತ್ವ ಯಾತಕ್ಕೆ ಇರಬೇಕು ಅಂತ ನಾನು ಹೇಳಬೇಕಾಗಿಲ್ಲ, ಅದು ಬೇರೆ ಟಾಪಿಕ್. ಅದು ಪ್ರಜಾಪ್ರಭುತ್ವ ಎಲ್ಲ ರೀತಿಯ ಆಡಳಿತಗಳಿಗಿಂತ ಪ್ರಜಾಪ್ರಭುತ್ವದ ಆಡಳಿತನೇ ಅತಿ ಶ್ರೇಷ್ಠ ಆಡಳಿತ. ಯಾಕೆಂದರೆ ಅದು ಎಲ್ಲರಿಗೂ ಒಳ್ಳೇದಾಗೋದಕ್ಕೆ ದಾರಿ. ಅದು ಪ್ರಜಾಪ್ರಭುತ್ವದ ಮೂಲ ತತ್ವ ಮ್ಯಾಕ್ಸಿಮಮ್ ಪಾಸಿಬಲ್ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್. ಅಧಿಕಾರದ ಸೆಂಟ್ರಲೈಸೇಷನ್, ಅಧಿಕಾರದ ಕೇಂದ್ರೀಕರಣ ಪ್ರಜಾಪ್ರಭುತ್ವಕ್ಕೆ ವಿರುದ್ಧ. ಈಗ ಆಕ್ಚುಲಿ ಬಹಳ ವರ್ಷಗಳಿಂದ ಇದು ನಮ್ಮ ಒಕ್ಕೂಟದಲ್ಲಿ ಈ ವ್ಯವಸ್ಥೆಯಲ್ಲಿ ಸಮಸ್ಯೆ ಇದೆ. ಬಟ್ ಈಗಂತೂ BJP ತುಂಬ ಹೊಲಸು ಮಾಡಿದೆ. ಅವರು ಎಲ್ಲ ಅಧಿಕಾರಗಳನ್ನ ಕೇಂದ್ರೀಕರಣ ಮಾಡಿ ಎಲ್ಲ ಅಧಿಕಾರಗಳನ್ನ ಒಕ್ಕೂಟದ ಕೈಯಲ್ಲಿ ಇಟ್ಕೊಂಡು ರಾಜ್ಯಗಳನ್ನ ಭಿಕ್ಷುಕರನ್ನಾಗಿ ಮಾಡಿದೆ. ಅವ್ರಿಗೆ ಏನು ಅಧಿಕಾರ ಇಲ್ಲದಿರೋಂಗೆ ಮಾಡಿದೆ. ಆರ್ಥಿಕವಾಗಿ ಎಲ್ಲಾದ್ರೂ ₹1 ಇಲ್ಲಿಂದ ತೆರಿಗೆ ಉತ್ಪನ್ನ ಆದರೆ ಕರ್ನಾಟಕದಿಂದ ಅದಕ್ಕೆ ಕೇವಲ 14 ಪೈಸೆ ರಾಜ್ಯ ಸರ್ಕಾರ ಅದಕ್ಕೆ ಸೂಕ್ತ ಅನಿಸೋ ರೀತಿ ಅದನ್ನ ಬಳಸ್ಕೋಬಹುದು. ಇನ್ನು 86 ಪೈಸೆ ಅದು ಒಕ್ಕೂಟ ಸರ್ಕಾರ ತೀರ್ಮಾನ ಮಾಡುತ್ತೆ ಅದು ಹೇಗೆ ವಿತರಣೆ ಆಗುತ್ತೆ, ಹೇಗೆ ಖರ್ಚಾಗುತ್ತೆ ಅಂತ ಹೇಳಿ. ಇದು ತಪ್ಪು, ಇದು ತುಂಬ ತಪ್ಪು. ಆಮೇಲೆ ಭಾಷೆ ವಿಚಾರಕ್ಕೆ ನೋಡಿದ್ರೆ ಹಿಂದಿ ಹೇರಿಕೆ ಮಾಡ್ತಾ ಇದೆ. ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಅಂತ ಹೇಳಿ. ಜನರ ಏಳಿಗೆ ಆಗಬೇಕು. ಜನರ ಏಳಿಗೆಗೆ ನೀವು ಇಲ್ಲಿ ಕರ್ನಾಟಕದಲ್ಲಿ ಹಿಂದಿ ಹೇರಿಕೆ ಮಾಡಿದ್ರೆ, ಹಿಂದಿಯೇತರ ಪ್ರದೇಶಗಳಲ್ಲಿ ಹಿಂದಿಯೇತರ ಜನರ ಮೇಲೆ ಹಿಂದಿ ಹೇರಿಕೆ ಮಾಡಿದ್ರೆ ಹೇಗೆ ಏಳಿಗೆ ಆಗುತ್ತೆ? ಆಮೇಲೆ ಈ ಸಮಾವೇಶದಲ್ಲಿ ಬಹಳ ಚೆನ್ನಾಗಿ ಇವರು ಮಾತಾಡಿದವ್ರು ಹೇಳಿದ್ರು ನೋಡಿ, UP, ಬಿಹಾರ ಇಂಥದ್ದು ಹಿಂದಿ ಪ್ರದೇಶಗಳಲ್ಲಿ ಹಿಂದಿ ರಾಜ್ಯಗಳವರು ಎಲ್ಲ ಅಧಿಕಾರ ಅವರ ಜನಸಂಖ್ಯೆ ನಿಯಂತ್ರಣ ಸರಿಯಾಗಿ ಮಾಡಿಲ್ಲ. ಜನಸಂಖ್ಯೆ ತುಂಬ ಇದೆ, ಅವರು ಸರಿಯಾಗಿ ಜವಾಬ್ದಾರಿಯುತವಾಗಿ ನಡ್ಕೋತಾ ಇಲ್ಲ. ಅವ್ರಿಗೆ ಎಲ್ಲ ಅಧಿಕಾರ ಅವ್ರ ಕೈಲಿದೆ. ಇದು ಬಹಳ ತಪ್ಪಾಗುತ್ತೆ. ಇದು ಇವತ್ತಿನ ಸಮಾವೇಶ ಆ ದೃಷ್ಟಿಯಿಂದ ತುಂಬ ಮಹತ್ವದ ಸಮಾವೇಶ. ಪ್ರಧಾನಮಂತ್ರಿ ಮೋದಿ ಅವರು, ಈ BJP ನಾಯಕರು, ಅಮಿತ್ ಶಾ ಅವರು ನಮ್ಮ ದೇಶನ ತುಂಬ ಹಾಳು ಮಾಡ್ತಾ ಇದ್ದಾರೆ. ದೇಶನ ಒಡಿತಾ ಇದ್ದಾರೆ, ಒಕ್ಕೂಟನ ಒಡಿತಾ ಇದ್ದಾರೆ. ಇನ್ನು ಅವರ ನಡತೆಗಳಿಂದ ಒಡಿತಾ ಇದ್ದಾರೆ. ಬಾಯಲ್ಲಿ ಚೆನ್ನಾಗಿ ಮಾತಾಡ್ತಾರೆ, ನನ್ನ ನಡತೆ ತುಂಬ ಕೆಟ್ಟದಾಗಿದೆ. ಇದಕ್ಕೆ ಬಹಳ ಬೇಗ ಇದು ನಮ್ಮ ದೇಶ ಹೋಗ್ತಾ ಇರೋ ದಿಕ್ಕನ್ನ ಬದಲಾವಣೆ ಆಗಿ ಮ್ಯಾಕ್ಸಿಮಮ್ ಪಾಸಿಬಲ್ ವಿಕೇಂದ್ರೀಕರಣ ಆಗಿ, ಡಿಸೆಂಟ್ರಲೈಸೇಷನ್ ಆಗಿ, ರಾಜ್ಯದ ಹಕ್ಕುಗಳು ರಾಜ್ಯದ ಕೈಯಲ್ಲಿದ್ದು ಆರ್ಥಿಕವಾಗಲಿ ಅವ್ರ ಕಾನೂನುಗಳು ನೀತಿಗಳು ಮಾಡ್ಕೊಳ್ಳೋದ್ರಲ್ಲಾಗಲಿ, ಭಾಷೆ ವಿಷಯಕ್ಕಾಗಲಿ ಎಲ್ಲ ವಿಷಯಕ್ಕೂ ವಿಕೇಂದ್ರೀಕರಣ ಇರಬೇಕು. ನಾವು ಇವಾಗ ನೋಡಿ, ಉದಾಹರಣೆಗೆ ನೀವು ತಗೊಳ್ಳಿ, ಒಂದು ರಸ್ತೆಯಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ 4 ರಸ್ತೆ ಇದೆ ಅಂತಂದ್ರೆ, ಆ 4 ರಸ್ತೆಯವರು ಅನ್ಕೊಳ್ಳಿ ಒಂದು 50-100 ಮನೆಗಳಿದೆ ಅಂತ ಅನ್ಕೊಳ್ಳಿ. ಆಯಾ ಮನೆಯವರು ಅವ್ರವ್ರ ತೀರ್ಮಾನ ಮಾಡ್ಕೋತಾರೆ. ಆವತ್ತು ಅವ್ರು ಎಂತ ಅಡುಗೆ ಮಾಡಬೇಕು, ಏನು ತಿನ್ಬೇಕು, ಅವ್ರ ಕೆಲಸ ಏನು ಮಾಡ್ಬೇಕು, ಅವ್ರವ್ರ ತೀರ್ಮಾನ ಮಾಡ್ಕೋತಾರೆ. ಯಾರೋ ಒಬ್ರು ಅಲ್ಲಿ ಒಂದು ಸೆಂಟ್ರಲ್ ಆಫೀಸಲ್ಲಿ ಕೂತ್ಕೊಂಡು ಎಲ್ಲರೂ ಇವತ್ತು ಇದೇ ಮಾಡಬೇಕು, ಎಲ್ಲರೂ ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಅದು ಸರಿ ಹೋಗುತ್ತಾ? ಇಲ್ಲ. ಅದು ಆ ಕೇಂದ್ರೀಕರಣ ಎಷ್ಟು ತಪ್ಪು. ಇದು ಈಗ ನಡೀತಾ ಇರೋದು ನಮ್ಮ ದೇಶದ ಮಟ್ಟದಲ್ಲಿ ಅಷ್ಟೇ ತಪ್ಪಿದು. ಇದು ಸರ್ವಾಧಿಕಾರ ನಡೀತಾ ಇದೆ, ತುಂಬ ತಪ್ಪು ನಡೀತಾ ಇದೆ. ಬೇಗನೆ ಸರಿ ಹೋಗುತ್ತೆ ಅಂತ ಅನ್ಕೊಳ್ಳಿ. ಒಕ್ಕೂಟ ಸರ್ಕಾರದಲ್ಲಿ ಅಧಿಕಾರ ವಿಕೇಂದ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಈ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಈಗ ನಡೆಯೋದ್ರಲ್ಲಿದೆ. ಈ ಹಿಂದಿ ಪ್ರದೇಶಗಳಲ್ಲಿ ಅವರು ಜಾಸ್ತಿ ಮಕ್ಕಳು ಮಾಡಿಕೊಂಡು ಜಾಸ್ತಿ ಜನಸಂಖ್ಯೆ ಮಾಡಿಕೊಂಡು
ಅವ್ರಿಗೆ ಜಾಸ್ತಿ ಲೋಕಸಭೆ ಸೀಟುಗಳು ಬರುತ್ತೆ ಈಗ. ಅವ್ರಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಲೋಕಸಭೆ ಸೀಟುಗಳು ಕಡಿಮೆ ಆಗುತ್ತೆ. ಈಗ ಆ್ಯಕ್ಚುಲಿ ಇವಾಗ ಇರೋದೇ ಸರಿಗಿಲ್ಲ. ಅಂದರೆ ನಮ್ಮ ರಾಜ್ಯಗಳನ್ನು, ನಮ್ಮ ಪ್ರದೇಶಗಳನ್ನು ನಾವು ಸರಿಯಾಗಿ ನೋಡ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಇರೋದ್ರಲ್ಲಿ ಸುಧಾರಣೆ ಅವಶ್ಯಕತೆ ಇದೆ. ಈಗ ಈ ಮರು ವಿಂಗಡಣೆಯಿಂದ ಒಂದು ಅಧಿಕಾರ ಹೆಚ್ಚು ಈ ಹಿಂದಿ ಪ್ರದೇಶಗಳಿಗೆ ಹೋಗುತ್ತೆ. ಯಾರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿಲ್ಲ, ಎಲ್ಲಿ ಪಾಪ್ಯುಲೇಷನ್ ಜನಸಂಖ್ಯೆ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವ್ರ ಕೈಯಲ್ಲಿ ಜಾಸ್ತಿ ಅಧಿಕಾರ ಹೋಗುತ್ತೆ. ಈಗಾಗಲೇ ನಮ್ಮಿಂದ ತುಂಬ ದುಡ್ಡು ಕಿತ್ಕೋತಾ ಇದ್ದಾರೆ ಅವರು ಬಲವಂತವಾಗಿ. ಒಕ್ಕೂಟದ ವ್ಯವಸ್ಥೆ, ಈಗಿರೋ ಒಕ್ಕೂಟದ ವ್ಯವಸ್ಥೆ ಅಡಿಯಲ್ಲಿ ಅದು ಇನ್ನು ಜಾಸ್ತಿ ಅಸಮಾನತೆ, ಜಾಸ್ತಿ ಅನ್ಯಾಯ ಆಗೋ ದಿಕ್ಕಿನಲ್ಲಿ ನಡೀತಾ ಇದೆ. ಇದು ತಪ್ಪು. ಆಮೇಲೆ ಅಮಿತ್ ಶಾ ಅವ್ರು ಹೇಳ್ತಾರೆ, ಇಲ್ಲ ರೀ, ಯಾವುದೇ ರಾಜ್ಯದ್ದು ಲೋಕಸಭೆ ಪ್ರತಿನಿಧಿಗಳು ಕಡಿಮೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ. ಅದು ಇಟ್ಸ್ ವೆರಿ ಮಿಸ್ಲೀಡಿಂಗ್. ಈಗ ನಮಗೆ ಎಷ್ಟು ಪ್ರತಿನಿಧಿಗಳಿದಾರೋ ಅಷ್ಟೇ ಇದ್ದು, ಹಿಂದಿಯವ್ರಿಗೆ, ಬೇರೆಯವ್ರಿಗೆ, ಈ ಥರ UP, ಬಿಹಾರ್ ಅಂತ ಅವ್ರಿಗೆ ಅವ್ರ ಪ್ರತಿನಿಧಿಗಳು ಜಾಸ್ತಿ ಆದರೆ ಆವಾಗ ಲೋಕಸಭೆಯಲ್ಲಿ ವೋಟಿಂಗ್ ಸ್ಟ್ರೆಂತ್, ರಿಲೇಟಿವ್ ವೋಟಿಂಗ್ ಸ್ಟ್ರೆಂತ್, ಅಂದರೆ ನಮಗೆ ಹೋಲಿಸ್ಕೊಂಡ್ರೆ ಅವರ ವೋಟಿಂಗ್ ಅಧಿಕಾರ ಅವ್ರಿಗೆ ಜಾಸ್ತಿ ಆಗುತ್ತೆ. ಅವ್ರಿಗೆ ಹೋಲಿಸ್ಕೊಂಡ್ರೆ ನಮ್ಗೆ ವೋಟಿಂಗ್ ಅಧಿಕಾರ ಇರೋದಕ್ಕಿಂತ ಕಡಿಮೆ ಆಗುತ್ತೆ. ಇವಾಗ ಒಟ್ಟಿನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ತಗೊಂಡ್ರೆ ಪರ್ಸೆಂಟೇಜ್ ರೆಪ್ರೆಸೆಂಟೇಷನ್ ಅವ್ರಿಗೆ ಜಾಸ್ತಿ ಆಗುತ್ತೆ, ಪರ್ಸೆಂಟೇಜ್ ರೆಪ್ರೆಸೆಂಟೇಷನ್ ನಮ್ಗೆ ಈಗ ಇರೋದಕ್ಕಿಂತ ಕಡಿಮೆ ಆಗುತ್ತೆ. ಈಗಲೇ ಕಡಿಮೆ ಇದೆ, ಇರೋದಕ್ಕಿಂತ ತುಂಬ ಕಡಿಮೆ ಆಗುತ್ತೆ. ಅದು ತಪ್ಪು. ಇದು ನಮ್ಮ ದೇಶದ ದೀರ್ಘಾವಧಿ ಏಳಿಗೆಗೆ ಒಳ್ಳೆಯದಲ್ಲ. ಬೇಗನೆ ಇದು ಈ ತಪ್ಪು ದಾರಿಯಲ್ಲಿ ಹೋಗ್ತಾ ಇರೋದೆಲ್ಲ ನಿಲ್ಲಿಸಿ ಕೋರ್ಸ್ ಕರೆಕ್ಷನ್ ಮಾಡಿಕೊಂಡು ನ್ಯಾಯಯುತವಾದ ದಾರಿಗೆ ಅಲ್ಲಿ ಮುಂದೆ ಹೋಗೋದಕ್ಕೆ ಮುಂದೆ ನಮ್ಮ ದೇಶ ಹೋಗುತ್ತೆ. ಅದಕ್ಕೆ ಆಲೋಚನಾ ನಾಯಕರು, ಥಾಟ್ ಲೀಡರ್ಸ್ ಅದಕ್ಕೆ ಸೂಕ್ತವಾಗಿ ವಿವೇಚನೆಯಿಂದ ಇದನ್ನು ಸರಿ ಮಾಡ್ತಾರೆ ಅಂತ ಆಶಿಸೋಣ. ಖಂಡಿತ ನಾವೆಲ್ಲರೂ ನಮ್ಮ ಪ್ರಯತ್ನ ಮಾಡಬೇಕಾಗತ್ತೆ ಇದು ಸರಿ ಹೋಗೋದಕ್ಕೆ. ಥ್ಯಾಂಕ್ ಯು.